ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ನಿನ್ನೆ ಸರ್ಜರಿ ಆಗಿದ್ದು, ಸೊ ನೆಕ್ಸ್ಟ್ ಡೇ ಇವತ್ತಿನ ಸ್ಟೇಟಸ್ ಹೇಗಿರುತ್ತೆ ಅಂತ ತಿಳಿಸೋಣ ಅಂತ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಮನೆಗೆ ಬಂದು ಮಲಗಿದಾಗ್ಲೇ ಆಲ್ಮೋಸ್ಟ್ 11 ಮನೆಗೆ ಬಂದಾಗ ಬಂದ ಮೇಲೆ ಮಲಗೋದು ಸ್ವಲ್ಪ ಲೇಟೇ ಆಯಿತು. 12 ನಂಗೆ ನಿದ್ದೆ ಬಂದಿತ್ತು. ಸೊ ಬೆಳಿಗ್ಗೆ 6 ಎಚ್ಚರ ಆಗೋಯ್ತು. ಹೇಳೋ ಮುಂಚೆನೇ ತಲೆನೋವು. ಸೊ ನಿನ್ನೆ ಕೂಡ ಹೀಗೆ ಆಗಿತ್ತು, ಬೆಡ್ಡಲ್ಲಿ ಇದ್ದಾಗಲೇ ತಲೆನೋವು ಬಂದಿತ್ತು. ಇವತ್ತು ಕೂಡ ಹಾಗೆ ಆಗಿದೆ. ಆಮೇಲೆ ಎದ್ದು ಸಖತ್ ಒಂಥರ ಗ್ಯಾಸ್ ಥರ ಆಗ್ತಾಯಿತ್ತು. ಸೊ ಬಾತ್ರೂಮ್ಗೆ ಹೋಗಿ ಬಂದು ಬ್ರಷ್ ಮಾಡಿ ನೀರು ಕುಡಿದ್ಬಿಟ್ಟು ಬಂದು ಮತ್ತೆ ಬೆಡ್ ಮೇಲೆ ಮಲ್ಕೊಂಡಿದ್ದೆ. ಯಾಕಂದರೆ ಸ್ವಲ್ಪ ಡೇಟ್ ಟೈಮಲ್ಲಿ ಹೇಗೆ ಸ್ವಲ್ಪ ಪೇನ್ ಇರುತ್ತಲ್ಲ ಲೆಗ್ಸ್ ಆ್ಯಂಡ್ ಹೋಲ್ ಬಾಡಿಯಲ್ಲಿ, ಸ್ಪೆಷಲಿ ಬ್ಯಾಕ್ ಆ್ಯಂಡ್ ಲೋವರ್ ಅಬ್ಡೋಮನ್ ಆ್ಯಂಡ್ ಲೆಗ್ಸ್, ಆ ಥರ ಇವತ್ತು ಫೀಲ್ ಆಗ್ತಾ ಇದೆ. ಈಗ ಟೈಮ್ ಬಂದು 9:40. ನೀರು ಕುಡಿದ್ಬಿಟ್ಟು ಮಲ್ಕೊಂಡಿದ್ದೆ. ಗಂಟ್ಲೆಲ್ಲ ತುಂಬಾ ಒಂಥರ ಚುಚ್ಚೋ ಥರ ಆಗ್ತಾಯಿದೆ. ಬಾಯೆಲ್ಲ ಡ್ರೈ ಫೀಲ್ ಆಗ್ತಾಯಿದೆ. ಸಲೈವ ಸಖತ್ ಥಿಕ್ಕಾಗಿದೆ. ಮೇ ಬಿ ನೆನೆ ಅಷ್ಟೊಂದು ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಅದಕ್ಕೆ ಅನಿಸುತ್ತೆ. ನಿಯರ್ಲಿ 1, 2, 3, 4 ಆ್ಯಂಡ್ 5 ಇಂಜೆಕ್ಷನ್ಸು. ಸೊ ಓಟಿಗೆ ಹೋಗೋ ಮುಂಚೆನೇ ಸಮ್ ಪ್ರೊಸೀಜರ್ ಅಂತ ಹೇಳ್ಕೊಂಡು ಅಷ್ಟೆಲ್ಲ ಕೊಟ್ಟಿದ್ರು. ಲೈಟ್ ಬಾಡಿ ಪೇನ್ ಇದೆ, ಜಾಸ್ತಿ ಏನಿಲ್ಲ. ಅಮ್ಮ ಹೇಳ್ತಾಯಿದ್ರು ಸಪ್ಪೆ ತಿನ್ನು, ಏನು ಜಾಸ್ತಿ ಖಾರ ತಿನ್ನಬೇಡ, ಲೈಟಾಗಿ ತಿನ್ನು, ಹಾರ್ಡ್ ಫುಡ್ ತಿನ್ನಬೇಡ ಅಂಥೇಳಿ. ಸೊ ಬೆಳಗ್ಗೆಯಿಂದ 2 ಸಾರಿ ನೀರಾಗಿದೆ, 2 ಗ್ಲಾಸು. 1 ಗ್ಲಾಸ್ ಇವಾಗ ಹಾಲು ಕುಡಿದೆ. ನನಗೆ ಟ್ಯಾಬ್ಲೆಟ್ಸ್ ಲೇಟ್ ಆಗಿಬಿಟ್ಟಿತ್ತು ಅಂಥೇಳಿ ತೊಗೊಳೋದಕ್ಕಾಗಿರಲಿಲ್ಲ, ಎಲ್ಲನೂ ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೆ ಈಗ ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ ಅಂತ ಹೋಗಿದ್ರು. ಅಷ್ಟೊಂದು ಟ್ಯಾಬ್ಲೆಟ್ಸ್ ಇದೆ, ಮೈ ಗಾಡ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ಥರ ಹಾಸ್ಪಿಟಲೈಸ್ಡ್ ಆಗಿರೋದು ಆ್ಯಂಡ್ ಈ ಪ್ರೊಸೀಜರ್ನ ಫಾಲೋ ಮಾಡಿರೋದು. ಸೊ ಏನು ಮಾಡಿಸ್ದೆ ಅಂತ ನೀವು ಕೇಳೋದಾದರೆ, ಇಟ್ಸ್ DNC ಅಂತೆ, ಅಂದರೆ ಕ್ಲೀನಿಂಗ್ ದ ಯೂಟ್ರಸ್. ಸಿಗ್ತಾ ಜನ ಎಲ್ಲನೂ ಅದೇಪ್ಪ, ಬಿಫೋರ್ ಫುಡ್ ಮಾರ್ನಿಂಗು ನೈಟು. ಇದು ಸಾರಿ ನೋಡಿಲ್ಲ, ನೈಟ್ ಮಾತ್ರ ಅಂದ್ಕೊಂಡಿದ್ದೆ. ಈಗ ಮಧ್ಯಾಹ್ನ ಆಗಿದೆ ಸ್ನೇಹಿತರೆ. 11 ಗಂಟೆಯಲ್ಲಿ ಗಂಜಿ ಕುಡಿದು 3 ಟ್ಯಾಬ್ಲೆಟ್ ಕುಡಿದು ಮಲ್ಕೊಂಡಿದ್ದವಳು ನಾನು. ಈಗ 3 ಗಂಟೆಗೆ ಎದ್ದಿದ್ದೀನಿ. ರಾಜೇಶ್ ಬಂದು ನೋಡ್ಕೊಂಡು ಹೋಗ್ತಾ ಇದ್ರಂತೆ, ಏನು ತಿಂಡಿನೇ ತಿಂದಿಲ್ಲ ಇವಳು ಅಂದ್ಬಿಟ್ಟು. ಇವತ್ತು ಮೆಂತೆ ಮುದ್ದೆ ಮಾಡಿದ್ರಂತೆ. ಬಟ್ ನಾನು ಮಲಗಿರೋದು ನೋಡಿಬಿಟ್ಟು ಎದ್ದೊಳಿಸ್ದೆ, ಹಾಗೆ ಹೋಗ್ತಾ ಇದ್ರಂತೆ. ಅಂದರೆ ಆ ತಲೆನೋವು ಕೂಡ ಇತ್ತು ಆ್ಯಂಡ್ ಹೊಟ್ಟೆ ನೋವು ಕೂಡ ಸ್ವಲ್ಪ ಇತ್ತು. ಮಾತ್ರೆಗಳು ಕೊಟ್ಟಿರೋದು ಪವರ್ಗ ಅಥವಾ ನೋವುಗ ಗೊತ್ತಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ. ರಾಜೇಶ್ ಬಂದಾಗ ಒಳಗಡೆ ನಂಗೆ ಎಚ್ಚರ ಆಯಿತು. ಅವಾಗ ಎದ್ದು ಬಂದಿದ್ದೀನಿ. ಆ್ಯಂಡ್ ಇನ್ನೂ ಒಂದು, ನಾನು ಹೆವಿ ಬ್ಲೀಡಿಂಗ್ ಆಗ್ತಾಯಿತ್ತು ಅಂತಲೇ ಇದು ಕ್ಲೀನಿಂಗ್ ಎಲ್ಲ ಮಾಡಿಸಿದ್ದು. ಬಟ್ ಇನ್ನೂ ಬ್ಲೀಡಿಂಗ್ ಆಗ್ತಾಯಿದೆ ಲೈಟಾಗಿ, ಸ್ವಲ್ಪ. ಅಮ್ಮನೇನೆ ಹೇಳಿದರು, ಇಲ್ಲ ಕಣೆ, ಇವತ್ತು ನಿನಗೆ ಸ್ವಲ್ಪ ಆರಾಮ ಅನಿಸುತ್ತೆ, ಬಟ್ ನಾಳೆಯಿಂದ ನಿನಗೆ ನೋವೆಲ್ಲ ಇರುತ್ತೆ, ಬ್ಲೀಡಿಂಗ್ ಇನ್ನೂ 2-3 ದಿನ ಆಗುತ್ತೆ ಅಂತ. ಸೊ ಅಮ್ಮ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸಮಾಧಾನವಾಗಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಇವತ್ತು ಡಾಕ್ಟರ್ಗೆ ಕಾಲ್ ಮಾಡಬೇಕಿತ್ತು. ಸೊ ಇಷ್ಟಿದೆ ಅಪ್ಡೇಟು. ಇದು ಯಾವಾಗ ಮಾಡಿದ್ದು? ಬಿಸಿ ಇದೆಪ್ಪ, ಲೇಟಾಗಿ ಮಾಡಿದ್ದು, 12:45. ಅದಕ್ಕೆ ಕೇಳಿದ್ದು ತಿಂತೀಯಾ ಅಂತ. ಸಾಫ್ಟಾಗಿ ಮಾಡಿದ್ದು. ಇವಾಗ ಹಾರ್ಡ್ ಇರುತ್ತೆ. ಒಂದು ಚೂರು ಕೊಡಿ, ಇದು ಅಗ್ದು ತಿನ್ಬೇಕು. ಇವಾಗ ನುಂಗಕ್ಕಾಗಲ್ಲ. ಬಿಡು ಬೇಡ. ಸ್ವಲ್ಪ ಕೊಡಿ. ನಾನು ಬೇಡ ಅಂದಿದ್ದು ಯಾಕೆ ಅಂದರೆ ಅದೇ ಅಗಿಬೇಕಲ್ಲ ಅಂತ. ಇದು ಲೆಮನ್ ರೈಸ್ ತಿನ್ನು. ಸ್ವಲ್ಪ ಕೊಡಿಪ್ಪ, ಸ್ವಲ್ಪ ಇಷ್ಟ. ನಾನು ನೀವು ನೋಡಿಲ್ಲಿ ಮುದ್ದೆ ಮಾಡಬೇಡಿ, ಇನ್ನು ತೆಗೆದ್ಬಿಟ್ಟು ಒಂದು ತಟ್ಟೆಲಿ ಹಾಕಿಷ್ಟ. ನಾನು ನೀನು ನಿದ್ದೆ ಮಾಡಿದ್ದೆಲ್ಲ ಬಂದು ಹೇಳ್ಸೋದು ಬೇಡ ಅಂತ ಹೇಳ್ಬಿಟ್ಟು ಒಗ್ದಿದ್ದೆಲ್ಲ ಮೊನ್ನೆ ಹಾಕಿದ್ದು, ಅದನ್ನೇ ಹಾಕ್ಕೊಂಡೆ. ಲಿಂಬೆಹಣ್ಣು ಹಾಕ್ಲಾ? ಬೇಡ, ಸಾಕು. ಉಪ್ಪು ಸರಿ ಇದೆ.
ಎಲ್ಲನೂ ಸರಿ ಇದೆ ರೀ. ಈಗ ನಿಮ್ಮ ಅಪ್ಪ ಅಮ್ಮ ಬರ್ತಾರಲ್ಲ, ಈಗ ತುಂಬ ಕೇರ್ಫುಲ್ಲಾಗಿ ಮಾಡಿ. ಸಾನುಗೆ ರಜಾ ಬಂದಿರೋದ್ರಿಂದ ಸ್ವಲ್ಪ ಆರಾಮು. ಇಲ್ಲ ಅಂದಿದ್ರೆ ರಾಜೇಶ್ ಇಲ್ಲೂ ಮಾಡಬೇಕಿತ್ತು, ಅವಳಿಗೆ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕಿತ್ತು. ಇಲ್ಲಿಗೆ ಅವಳಿಗೆ ರಜಾ ಇರೋದ್ರಿಂದ ನೀವು ಸ್ಕೂಲ್ಗೆ ಹೋಗಂಗಿಲ್ಲ. ಹೌದು ಅನುಕೂಲ ಆಯ್ತು ಅದೊಂದು. ಇಲ್ಲ ಅಂದರೆ ಟಿ ವಿ ನೀವು ನೋಡ್ತಿದ್ದೀರಾ? ಅವಳು ತಿಂದ್ಲಾ? ಅವಳು ಏನು ಬರ ನಾಮೂರು ದಿವಸನೇ ಇಲ್ಲ, ಆಟ ಆಟಾಡ್ತಾ ಇದ್ರೆ ಅವಳಿಗೆ ಊಟನೇ ಬೇಡ. ರಾಗಿ ಗಂಜಿ ತಿಂದಿದ್ದಷ್ಟೇ. ನನಗೆ ಡೋಸ್ ಹಾಕ್ಬಿಟ್ಟು ಕರ್ಕೊಂಡ್ಬಂದು ಕೊಟ್ಟೆ 1:30ಗೆ. ಬಾಯಲ್ಲಿ ನೀನು ಏನು ಮಾಡ್ತಾ ಇದೀಯಾ ಅಂತ. ಮನೇಲಿ ಇದ್ದರೆ ಅವಳಿಗೆ ಟೈಮಿಗೆ ಕೊಡಬೇಕು. ನಾವು ಕೊಡಲಿಲ್ಲ ಅಂದರೂ ನೆನಪಿಸ್ತಾಳೆ ನಮಗೆ, ಅಮ್ಮ ಟೈಮ್ ಆಯಿತು ಹೊಟ್ಟೆ ಸಿಗ್ತಿದೆ ಅಂತ. ಆಟ ಒಂದಿದ್ರೆ ರೀ ಏನೂ ಬೇಡ ಅವಳಿಗೆ, ಓದು ಬೇಡ, ತಿಂಡಿ ಊಟನೂ ಬೇಡ. ಅವಳು ಒನ್ ಆಫ್ ದ ಫೇವ್ರೇಟ್ ಅವಳಿಗೆ, ಏನೂ ಬೇಡ. ಒಬ್ಬರೆಲ್ಲ ತಪ್ಪಿದ್ರು ಒಬ್ಬರನ್ನ ಹುಡ್ಕೊಂಡು ಹೋಗ್ಬಿಟ್ಟು ಆಟಾಡ್ಕೊಂಡು ಬರ್ತಾರೆ. ಅವಳು ಹುಡ್ಕೊಂಡು ಹೋಗ್ತಾಳೆ, ಇವಳನ್ನ ಹುಡ್ಕೊಂಡು ಎಲ್ಲರೂ ಬಂದ್ಬಿಡ್ತಾರೆ. ಗೊತ್ತು ಅವ್ರಿಗೂ ಇವಳಿಗೆ ಆಟ ಅಂದರೆ ಫೇವ್ರೇಟು. ಏನೇ ಇದ್ರೂ ಪರವಾಗಿಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತಾಳೆ. ಸಣ್ಣ ಹೆಂಗಿದೆಯಾ? ಲೆಮನ್ ರೈಸ್ ಅಪ್ಪ ಫಸ್ಟ್ ಟೈಮ್ ಅನಿಸುತ್ತೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದು ಟೈಮ್ಗೆ ಸಕ್ಸಸ್ ಆಗಿರೋದು. ಇಲ್ಲ ಅಂದರೆ ಅರಿಶಿನ ಜಾಸ್ತಿ ಆಗ್ತಿತ್ತು. ಸರಿ, ಪಾಪಾಗೂ ಕಲಿಸಿಟ್ಟಿದ್ದೇನೆ, ಬಂದರೆ ಕೊಡೋ, ನಾನು ಡಿಸ್ಚಾರ್ಜ್ ಸಮ್ಮರಿ ಇಸ್ಕೊಂಡು ಬರ್ತೀನಿ. ಟೈಮ್ ಆಗಿದೆ. ಸರಿ, ಓಕೆ, ಡಿಸ್ಚಾರ್ಜ್ ಸಮ್ಮರಿ ಇಸ್ಕೊಂಡು ಬರ್ತೀನಿ. ಓಕೆ, ಬಾಬಾ. ರಾಜೇಶ್ ಹೋಗಿದ್ದಾರೆ ಸ್ನೇಹಿತರೆ, ಇನ್ನು ಬಂದಿಲ್ಲ ಅವರು. 5 ಗಂಟೆ ಆಗ್ತಾಯಿದೆ. ನಾನು ಬೆಳಗ್ಗೆಯಿಂದ ಮಲಗಿದ್ನಲ್ಲ ಅಂಥೇಳಿ ಇವಾಗ ಎದ್ದು ಕೂತ್ಕೊಂಡಿದ್ದೀನಿ. ರೆಸ್ಟಿಂಗ್ ಮೋಡಲ್ಲಿದ್ದೀನಿ. ಜಾಸ್ತಿ ಟೆನ್ಷನ್ ಬೇಡ. ಯಾಕೆ ಅಂಥೇಳಿ ಡಾಕ್ಟರ್ ಈ ಥರ ಕೇಳಿದಾಗ, ಹೊಸ ಡಾಕ್ಟರ್ ಹತ್ರ ಅಲ್ಲ ನಾನು ಹೋಗಿದ್ದು, ಯಾಕೆ ಅಂತ ಕೇಳಿದಾಗ ಅವರು ಇದು ಸ್ಟ್ರೆಸ್ ಕಡೆಯಿಂದನೂ ಈ ಥರ ಆಗಿರ್ಬೋದು ಅಂತ ಹೇಳಿದರು. ಆ್ಯಂಡ್ ನಾನು ಸಡನ್ನಾಗಿ ಈ ಡೆಸಿಷನ್ ಯಾಕೆ ತೊಗೊಂಡೆ ಅಂದರೆ, ನನಗೆ ಡಾಕ್ಟ್ರ್ ಕೊಟ್ಟಿದ್ದು 2 ಆಪ್ಷನ್ನು. ಒಂದು, ಈಗ ನಿಮಗೆ ಇಂಜೆಕ್ಷನ್ ಕೊಟ್ಟು ಬೇಕಿದ್ರೆ ನಾನು ನಿಲ್ಸೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ 3 ದಿನ ಟ್ಯಾಬ್ಲೆಟ್ ಕೊಡ್ತೀನಿ. ಅದು ನಿಂತ ಮೇಲೆ ಬೇಕಿದ್ರೆ ನಾವು ಯಾಕೆ ಈ ಥರ ಆಯಿತು ಅಂತ ಹಾರ್ಮೋನ್ ಟೆಸ್ಟ್ ಮಾಡಿಸೋಣ, ಸ್ಕ್ಯಾನ್ ಮಾಡಿಸೋಣ ಅಂತ ಹೇಳಿಬಿಟ್ಟು. ನನಗೆ ಎಷ್ಟು ಫ್ಲೋ ಆಗ್ತಾಯಿತ್ತು ಅಂದರೆ, ನಂಗೆ 3 ದಿನ ಕಾಯೋದಕ್ಕೆ ಅಷ್ಟೊಂದು ಪೇಷನ್ಸೇ ಇರಲಿಲ್ಲ. ಐ ವಾಸ್ ಫೆಡಪ್ ಅಂತ ಹೇಳ್ಬೋದು, ಲಿಟ್ರಲಿ ಫೆಡಪ್. ಕ್ಲಾಟಿಂಗ್ ಆಗ್ತಾಯಿತ್ತು, ಹೊರಗಡೆ ಎಲ್ಲೂ ಹೋಗೋದಕ್ಕಾಗ್ತಾ ಇಲ್ಲ ನನಗೆ. ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಜಾಸ್ತಿ ಫ್ಲೋ ಆಗ್ತಾಯಿತ್ತು. ಆ್ಯಂಡ್ ಅವರು ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದು, ಇವಾಗಲೇ ಬೇಕಿದ್ರೆ ನೀವು ಕ್ಲೀನ್ ಮಾಡಿಸ್ಬೋದು. ಕ್ಲೀನ್ ಮಾಡಿಸೋದು ಜಸ್ಟ್ ಒಂದು 15-20 ಮಿನಿಟ್ಸ್ ಪ್ರಾಸೆಸ್ ಆಗುತ್ತೆ. ನೆಕ್ಸ್ಟ್ ಈ ಥರ ಯಾಕಾಯಿತು ಅಂತ ಬಯೋಪ್ಸಿ ಕೂಡ ಮಾಡಿಸ್ಬೋದು. ಡಯಾಗ್ನೋಸು ಆಗುತ್ತೆ, ನಿಮಗೆ ಸೊಲ್ಯೂಷನ್ನು ಸಿಗುತ್ತೆ. ನನಗೇನಾದರೂ ಡಾಕ್ಟರ್ ಇದು ಫಸ್ಟ್ ಟೈಮ್ ಹೇಳಿದಿದ್ರೆ ನಾನು ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ಆದರೆ ನಾನು ಇದಕ್ಕಿಂತ ಮುಂಚೆ ಪ್ರೀವಿಯಸ್ ಡಾಕ್ಟರ್ ತೋರಿಸ್ತಿದ್ನಲ್ಲ, ಅವರು ಕೂಡ ಸೇಮ್ ಹೇಳಿದರು. ಟ್ಯಾಬ್ಲೆಟ್ಸ್ 1 ವಾರ ನೋಡಿದೆ, ಆಮೇಲೆ ಹೋಗಿ ತೋರಿಸ್ದೆ. ಅವರು 5 ಡೇಸ್ ಕಂಟಿನ್ಯೂ ಮಾಡಿ ಅಂದರು. 6th ಡೇ ಕಾದೇ ನಿಲ್ಲಿಲ್ಲ. 7th ಡೇ ನಾನು ಇಲ್ಲಿ ಹೋಗಿದ್ದು. ಅವ್ರು ಹೇಳಿದ್ದು ಕೂಡ ಸೇಮ್ ಇತ್ತು. ಅದಕ್ಕೆ ರಾಜೇಶು, ಸರಿ ಎಲ್ಲ ಡಾಕ್ಟ್ರು ಹೀಗೆ ಹೇಳ್ತಾ ಇದ್ದಾರೆ, ಮಾಡಿಸ್ಬಿಡೋಣ. ನನಗೂ ನೋಡಿ ನೀನು ತುಂಬ ಬೇಜಾರಾಗ್ತಾಯಿದೆ. ಒಂದಿನ ರಾಜೇಶ್ ಕೂಡ ಹತ್ಬಿಟ್ರು. ಅಷ್ಟು ಸಫರ್ ಆಗಿಬಿಟ್ಟಿದ್ದೆ. ಹಾಗಾಗಿ ನಾನು ಒಪ್ಕೊಂಡ್ಬಿಟ್ಟೆ ಹೋಗೋದಕ್ಕೆ. ಬಟ್ ಡಾಕ್ಟರ್ ಶಾಪ್ಗೆ ಹೋದ್ಮೇಲೆ, ಅಲ್ಲಿ ಹಾಸ್ಪಿಟಲ್ಗೆ ಹೋದ ತಕ್ಷಣವೇ ಎಮರ್ಜೆನ್ಸಿ ವಾರ್ಡಲ್ಲಿ ಮಲಗಿಸ್ಬಿಟ್ರು. ಕಂಟಿನ್ಯೂಸ್ ಆಗಿ ಟೆಸ್ಟಿಂಗ್ ಶುರು ಮಾಡಿದ್ರು. BP, ಆಕ್ಸಿಜನ್ನು, ECG, ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕು 4-5 ಇಂಜೆಕ್ಷನ್ ಕೊಡೋಕ್ಕೆ ಶುರು ಮಾಡಿದ್ರು. ಮೈ ಗಾಡ್, ಐ ವಾಸ್ ಲಿಟ್ರಲಿ, ನಾನು ಒಂಥರ ಅದೇ ಎಮರ್ಜೆನ್ಸಿ ವಾರ್ಡಲ್ಲಿ ಪೇಷಂಟ್ಗಳು ICUಲಿ ಇರ್ತಾರಲ್ಲ, ಆ ಥರ ಅನ್ನಿಸ್ಬಿಡ್ತು ನನಗೆ. ನಾನೇ ಮಾಡ್ಕೊಂಡಲ್ಲ ಇದನ್ನು ಅಂತ ಅನ್ಸೋದಕ್ಕೆ ಶುರು ಆಯಿತು. ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿ ನಾನು ಹತ್ಬಿಟ್ಟೆ. ನಾನು ಅಲ್ಲಿ ಲೈಫಲ್ಲಿ ನನಗೆ ಇದು ಫಸ್ಟ್ ಟೈಮು, ಆ್ಯಂಡ್ ಹೋಪ್ ದಿಸ್ ವಿಲ್ ಬಿ ದ ಲಾಸ್ಟ್ ಟೈಮ್. ನಿಮ್ಮಲ್ಲಿ ತುಂಬ ಜನ ಹೇಳಿದ್ರಿ ಹೋಮಿಯೋಪತಿ ಇದೆ, ಬೇರೆ ಆಪ್ಷನ್ಸ್ಗಳು ತುಂಬಾ ಹೇಳಿದ್ರಿ ನೀವು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಆದರೆ ನನಗೆ ಅದನ್ನೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನ್ನಿಸ್ತು. ನನಗೆ ಇದು ತುಂಬಾ ತೊಂದರೆ ಆಗ್ತಾ ಇದ್ದಿದ್ದರಿಂದ ನಾನು ಇಲ್ಲಿ ಹೋಗಿ ಅದನ್ನು ಮಾಡಿಸ್ಬೇಕಾಯಿತು. ಈಗ ನನ್ನ ಕಂಡೀಷನ್ ಹೇಗಿದೆ ಅಂದರೆ, ಬೆಳಗ್ಗೆ ಸ್ವಲ್ಪ ಹೊಟ್ಟೆ ನೋವಿತ್ತು, ಅದು ಅವರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಅಂದ್ಬಿಟ್ಟೆ. ಅದನ್ನು ತೊಗೊಂಡ್ಮೇಲೆ ಈಗ ನಾರ್ಮಲ್ ಇದೆ. ಸ್ವಲ್ಪ ತಲೆನೋವು, ಯಾಕಂದರೆ ಅದಕ್ಕೆ ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ. ರಾತ್ರಿ ಅಡುಗೆಗೆ ಅಮ್ಮ ಅಪ್ಪ ಬರ್ತೀನಿ ಅಂತ ಹೇಳಿದಾರಲ್ಲ, ಸೊ ಅವರು ಬಂದು ಮಾಡ್ತಾರೆ. ನನಗೆ ರೆಸ್ಟ್ ತೊಗೊಳೋದಕ್ಕೆ ಹೇಳಿದ್ದಾರೆ.
ಇಷ್ಟಿದೆ ಸ್ಟೇಟಸ್ಸು. ಕಂಡೀಷನು ನನಗೆ ಅಷ್ಟೊಂದು ಸಿವಿಯರ್ ಅಂತ ಏನೋ ಪೇನು ಅದು ಇದು ಏನೋ ಅನ್ನಿಸ್ತಾ ಇಲ್ಲ. ರಾಜೇಶ್ ಹಾಸ್ಪಿಟಲ್ಗೆ ಹೋಗಿ ಈಗ ಸಮ್ಮರಿ ಇಸ್ಕೊಂಡು ಬಂದಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ಅಮ್ಮ ಅಪ್ಪ ಇಬ್ಬರು ಕೂಡ ಬಂದಿದ್ದರು. ಈಗ ಸ್ನೇಹಿತರೆ ಇವತ್ತಿನ ವ್ಲಾಗ್ ಏನು ಮಾಡ್ತೀನಿ, ನಾಳೆ ದಿನ ಹೇಗಿರುತ್ತೆ, ನನ್ನ ಸ್ಟೇಟಸ್ ಹೇಗಿದೆ ಅಂತ ಅಪ್ಡೇಟ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.